ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಆಶೀಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು. ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಆಯ್ದ ಪ್ರೇಕ್ಷಕರಿಗೆ ನಾವು ಈಗ ಪೇಜ್ನ ಕೊಡ್ತೀವಿ. ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾವೀಗಾಗಲೇ ಫ್ರೀ ಕನ್ಸಲ್ಟಿ ಶುರು ಮಾಡಿದ್ವಿ. 9742235574 ಈ ನಂಬರ್ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಬನ್ನಿ, ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ ಅನೇಕ ರೀತಿಯ ಹೆಣ್ಮಕ್ಳು ಅನೇಕ ರೀತಿ ಸಮಸ್ಯೆಗಳಲ್ಲಿ ಮುಳುಗಿರ್ತಾರೆ. ಏನಪ್ಪ ಅಂದರೆ ಗಂಡ ಮಾತು ಕೇಳ್ತಾ ಇರಲ್ಲ, ಮತ್ತು ಅವರು ದುಶ್ಚಟಗಳಿಗೆ ದಾಸರಾಗಿರ್ತಾರೆ ಅಥವಾ ಬೇರೆ ಸಂಘದಲ್ಲಿರ್ತಾರೆ. ಹಂಗಾಗಿ ವಿಶೇಷವಾಗಿ ಹೆಣ್ಮಕ್ಳು ಹೊಸದಾಗಿ ಮದುವೆ ಮಾಡ್ಕೊಂಬಂದಿರ್ತಾರೋ 6 ತಿಂಗಳು ವರ್ಷ ಆಗಿರುತ್ತೆ. ಆದರೆ ವಿಶೇಷವಾಗಿ ಅವ್ರಿಗೆ ಸರಿಯಾಗಿ ಕೊಡಬೇಕಾದಂಥ ಒಂದು ಜೀವನ ಕೊಟ್ಟಿರಲ್ಲ, ಬೇರೆಯವ್ರ ಸಂಘದಲ್ಲಿ ಇರ್ತಾರೆ. ಹಂಗಾಗಿ ಹೆಣ್ಮಕ್ಳು ತುಂಬ ನೋವು ಅನುಭವಿಸ್ತಾ ಇರ್ತಾರೆ. ಅಂತ ವಿಶೇಷವಾಗಿ ಅಂಥವ್ರಿಗೋಸ್ಕರ ಈ ಒಂದು ವಿಶೇಷವಾದ ಸಣ್ಣ ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮ್ಮ ಗಂಡ ನಿಮ್ಮ ಮಾತು ಕೇಳಿ ಅಥವಾ ನಿಮ್ಗೆ ಯಾರು ಬಿಟ್ಟು ಹೋಗಿದ್ದಾರೋ ಅವ್ರನ್ನ ನಿಮ್ಮನ್ನು ಬರೋ ಥರ ಈ ಒಂದು ವಿಶೇಷವಾದ ಲೈವ್ ವಿಡಿಯೋ ಮುಖಾಂತರ ನೋಡ್ಕೊಂಡು. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಇರುತ್ತೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಯಾಕಂದ್ರೆ ನಾವು ಮಾಡೋವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರ್ತದೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಮಂತ್ರದ ಮೂಲಕ ಯಾವ ರೀತಿ ಮಾಡೋದನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸೋದು ಗಜಾನನಂ ಭೂತಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬುಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಆಶೀಶ್ವರ ಕೊಟ್ಟು ಕಾಪಾಡಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊತ, ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತ ಬನ್ನಿ, ಇವತ್ತಿನ ವಿಶೇಷವಾಗಿ ಈ ಒಂದು ಸಣ್ಣ ಒಂದು ವಶೀಕರಣ ಕಾರ್ಯಕ್ರಮ ಶುರು ಮಾಡೋಣ. ಇದನ್ನ ಹಿಡ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ. ಇದರಲ್ಲಿ ಮೊದಲನೇದಾಗಿ ಒಂದು ಮಂತ್ರ ಬರಬೇಡಿ. ವಾಗ್ದೇವಿಕಿ ನಮಃ, ವಾಗ್ದೇವಿಕಿ ನಮಃ, ವಾಗ್ ದೇವಿಕಿ ನಮಃ. ಈ ಒಂದು ತುಂಬ ಪವರ್ಫುಲ್ ಮಂತ್ರ ಇದು. ನಮ್ಮ 3 ಸರಿ ಬರಬೇಕಾಗತ್ತೆ. ವಾಗ್ ದೇವಿ ಕಿ ನಮಃ, ವಾಗ್ ದೇವಿಕಿ ನಮಃ, ವಾಗ್ ದೇವಿಕಿ ನಮಃ, ವಾಗ್ ದೇವಿಕಿ ನಮಃ ಅಂತ 21 ಸರಿ ಹೇಳಬೇಕಾಗುತ್ತೆ. ನೋಡಿ, ಈ ಥರ ವಾಗ್ ದೇವಿಕಿ ನಮಃ, ವಾಗ್ ದೇವಿಕಿ ನಮಃ ಅಂತ ಬರೆದ್ಬಿಟ್ಟು ವಿಶೇಷವಾಗಿ ಇದಕ್ಕೆ ಒಂದು 10 ರೂಪಾಯಿ ಅಥವಾ 20 ರೂಪಾಯಿ ನೋಟ್ನ ತೊಗೊಂಡು ಈ ಥರ ಇಟ್ಬಿಟ್ಟು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇದರಲ್ಲಿ ಅಟ್ರಾಕ್ಷನ್ ಆಗಲಿ ಅಂತ ಕೇಳ್ಕೊತ ವಿಶೇಷವಾಗಿ ಇದಕ್ಕೆ ಸ್ವಲ್ಪ ಮನೆಯಲ್ಲಿ ಅಕ್ಕಿ ಇದ್ದರೆ ಅಕ್ಕಿ ಹಾಕಿ, ಇಲ್ಲ ಭತ್ತ ಸಿಕ್ಕಿದ್ರೆ ತುಂಬ ಉತ್ತಮವಾಗಿರ್ತದೆ. ಸ್ವಲ್ಪ ಭತ್ತನ ಹಾಕಿದಾಗ ಕೇಳ್ಕೊಳ್ಳಿ. ಓಂ ವಾಗ್ದೇವಿಕಿ ನಮಃ, ಓಂ ವಾಗ್ದೇವಿಕಿ ನಮಃ, ಓಂ ವಾಗ್ದೇವಿಕಿ ನಮಃ ಅಂತ ಹಾಕ್ಬಿಟ್ಟು ವಿಶೇಷವಾಗಿ ಇದನ್ನೇನು ಮಾಡ್ಬೇಕಂತ ಹೇಳ್ತೀನಿ. ವಿಶೇಷವಾಗಿ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಇಟ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ. ನಿಮ್ದು ಏನೇ ಕೋರಿಕೆಗಳಿದ್ದರೂ ಕೂಡ ಇದರಲ್ಲಿ ಕೇಳಿಕೊಂಡು ಇದನ್ನು ಈ ಥರ ಮಾಡಿಸ್ಬಿಡಿ. ಇದನ್ನು ಹಿಡ್ಕೊಂಡು 21 ಸರಿ ದೃಷ್ಟಿ ತೆಗಿಬೇಕಾಗುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 21 ಈ ಥರ 21 ಸರಿ ದೃಷ್ಟಿ ತೆಗೆದ್ರಿ. ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಫೋಟೋ ಇದ್ದರೆ ಅಥವಾ ಅವ್ರ ಫೋಟೋ ಕೂಡ 21 ಸರಿ ದೃಷ್ಟಿ ತೆಗೆದು ಇದನ್ನು ತೊಗೊಂಡೋಗಿ 20 ರೂಪಾಯಿ ನೋಟ್ನ ಯಾರಿಗಾದ್ರೂ ದಾನ ಮಾಡಿ ಅಥವಾ ದೇವಸ್ಥಾನ ನುಂಡಿಲಿ ಹಾಕ್ಬಿಟ್ಟು ಈ ಒಂದು ಇದನ್ನು ಉಳಿದಿರೋಂಥ ಇದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಒಂದು ಮರದ ಕೆಳಗಡೆ ಹಾಕಿ ಬಂದುಬಿಡಿ. ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಲಿ ಅಂತ ಕೇಳ್ಕೊತ, ನಿಮ್ಗೆ ಏನೇ ಡೌಟ್ ಇದೆ ಕೂಡ 9742235574 ಈ ನಂಬರಿಗೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.